ಹಸಿರು ಗಾವಲಲ್ಲಿ, ಹಸಿರು ಗಾವಲಲ್ಲಿ ನನ್ನನ್ನು ತಂಗಿಸುವನು, ತಂಪಾದ ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹೇಳಿ, ಹಸಿರು ಗಾವಲಲ್ಲಿ, ಹಸಿರು ಗಾವಲಲ್ಲಿ ನನ್ನನ್ನು ತಂಗಿಸುವನು. ಕೈ ತಟ್ಟೋಣ. ಬುಗ್ಗೆಯಿಂದ ದಾಹವ ತಣಿಸುವ. ಹೇಳ್ರಿ, ನನ್ನ ಪ್ರಾಣವನ್ನು, ನನ್ನ ಪ್ರಾಣವನ್ನು ಜೀವಗೊಳಿಸುವನು. ಹೇಳಿ, ನನ್ನ ಪ್ರಾಣವನ್ನು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವ. ಸರಿ ಹಾಡೋಣ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಓ ಸಿದ್ಧ ಸಹ. ಕಡಲಲ್ಲಿ, ಕಡಲಲ್ಲಿ ಗುಡ್ಡಗಳು ಮುಳುಗಿ, ಈ ಭೂಮಿ ಅಳಿದರು ನನಗೆ. ಹೇಳ್ರಿ, ವೈರಿಯ ವೈರಿಯ ಎದುರಲ್ಲಿ ಔತಣ ಪಡಿಸುವನು. ನನ್ನಯ ಶಿರದಲ್ಲಿ, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಅಡಿ ನೋಡೋಣ. ವೈರಿಯ ಎದುರಲ್ಲಿ, ವೈರಿಯ ಎದುರಲ್ಲಿ ರಕಲಮಶೆದೆ ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಹೇಳಿ, ಜೀವಮಾನವೆಲ್ಲ, ಜೀವಮಾನವೆಲ್ಲ ಶುಭ. ಹೇಳಿ ನೋಡೋಣ. ಜೀವಮಾನವೆಲ್ಲ ಶುಭವ ನೀಡುವನು, ಕೃಪೆಯ ತೋರುವ. ರೆಡಿದಿರ? ಕೈಗಳ ತಟ್ಟೆ. ದೇವರು ನನಗೆ. ಹಾಡಿ ಹಾಡಿ. ಆಶ್ರಯ, ಸಿದ್ಧ ಸಹಾಯಕ. ಕಡಲಲ್ಲೇ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೆ. ಹೇಳಿ, ಕಡಲಲ್ಲೇ, ಕಡಲಲ್ಲಿ ಗುಡ್ಡಗಳು ಓರ ಬಲದ ರಮ ಶಿಖರ ಮಲವ. ಓ, ಈ ಭೂಮಿ ಅಳಿದರು ನನಗೆ. ಹೇಳಿ, ಪ್ರೀತಿ ಕೃಪೆಗಳೆಂಬ, ಪ್ರೀತಿ ಕೃಪೆಗಳೆಂಬ ಕಿರೀಟ, ಕಿರೀಟ ತೊಡಿಸುವನು. ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ. ಪ್ರೀತಿ ಕೃಪೆಗಳೆಂಬ ಹೇಳಿ, ಶ್ರೇಷ್ಠ ಶ್ರೇಷ್ಠ ವರಗಳಿಂದ ನನ್ನ ಆಸೆ. ಈಗ ರೆಡಿನ? ಹದ್ದಿಗೆ ಬರುವಂತೆ, ಹದ್ದಿಗೆ ಬರುವಂತೆ ಯವನ ಬರಮಾಡುವ. ಹೇಳಿ ಹೇಳಿ. ಓ, ಯವನ ಬರಮಾಡುವ, ಯವನ ಬರಮ. ಕೈ ತಂದೋರು ಗಟ್ಟಿಯಾಗಿ. ದೇವರು ಹಾಡಿ, ಹಾಡಿನ ಅರಿಕೆ ಮಾಡಿ. ಆಶ್ರಯ ದುರ್ಗ, ಓ ಸಂಕಟದ ದೇವರು, ದೇವರು ಸಂಕಟದ ಓ ಸಿದ್ಧ ಸಹಾಯ. ಕಡಲಲ್ಲಿ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೆ. ಕಡಲಲ್ಲಿ, ಕಡಲಲ್ಲಿ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕೈಗಳನ್ನು ತಟ್ಟಿ ಗಟ್ಟಿಯಾಗೆ ಒಂದು ಹಾಲೆಲ್ಲೂಯ. ಕೈಗಳನ್ನೆತ್ತಿ ಹಾಲೆಲ್ಲೂಯ. ಆಮೇನ್. ನೀವು ಸ್ತುತಿಸುವಾಗ ಏನೇನೋ ಆಗುತ್ತೆ ನೋಡ್ರಿ. ನಿಮ್ ಸ್ತುತಿಸುವಾಗ ವೈರಿಗಳು ಚೆದರಿ ಓಡ್ತಾರೆ. ನೀವು ಸ್ತುತಿಸುವಾಗ ಸೈತಾನ್ ಓಡ್ತಾ ಇದ್ದಾನೆ.
ನೀವು ಸ್ತುತಿಸುವಾಗ ನಿಮಗೆ ಬಿಡುಗಡೆ ಉಂಟಾಗ್ತಾ ಇದೆ. ನೀವು ಸ್ತುತಿಸುವಾಗ ಏರಿಕೋ ಗೋಡೆ ಬಿದ್ದು ಹೋಗ್ತಾ ಇದೆ. ಓ ಆಮೇನ್ ಸ್ವಲ್ಪ ಆಯ್ತಲ್ಲ, ಎಷ್ಟು ಆಮೇನ್ ಅಂತ ಹೇಳ್ತೀರ. ಹಲ್ಲೆಲೂಯ. ನಮ್ಮನ್ನ ಪರಿಸ್ಥಿತಿ ಆಳಬಾರದು, ನಾವು ಪರಿಸ್ಥಿತಿನ ಆಳ್ಬೇಕು. ನಾವು ನೋಡ್ರಿ, ಚಳಿಗಾಲದಲ್ಲಿ ಮುಂಜಾನೆ ಎದ್ದು ಬಂದಾಗ ಆ ಚಳಿಯ ವಾತಾವರಣ ನಮ್ಮನ್ನ ಆಳಬಾರ್ದು, ಆದ್ರೆ ನಮ್ಮೊಳಗಿರುವ ಬೆಂಕಿ ಅದನ್ನ ಆಳ್ಬೇಕು. ಕೈ ಚೆನ್ನಾಗಿ ಹಲ್ಲೆಲೂಯ. ನೋಡ್ರಿ, ದೇವರು ನಮಗೆ ಆಶ್ರಯದವರಿಗೆ ಆಗಿದೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ದೇವರು ನಮಗೆ ಆಶ್ರಯದವರಿಗೆ. ಹಲ್ಲೆಲೂಯ. ನೋಡ್ರಿ, ಈ ಮಾರ್ಚ್ ತಿಂಗಳಲ್ಲಿ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಹಾಕಾರ್ಯಗಳನ್ನು ಎದುರು ನೋಡ್ಬೇಕು ದೇವರ ಹತ್ರ. ಎದುರು ನೋಡುವವರಿಗೆ ಅದು ನಡೀತದೆ. ಎಕ್ಸ್ಪೆಕ್ಟ್ ಅಂಡ್ ಗಾಡ್ ವಿಲ್ ರೆಸ್ಪೆಕ್ಟ್ ಅಂತ. ನೀ ಎದುರು ನೋಡುವಾಗ ದೇವರ ಅದ್ಭುತ ಖಂಡಿತ ನಿನ್ನ ಮೇಲೆ ಸುರಿಸ್ತಾನೆ. ಬೈಬಲ್ ಹೇಳುತ್ತದೆ, ಕರ್ತನ ಮೇಲೆ ಕಾಯ್ತಾ ಇರುವವರು ಹೊಸ ಬಲವನ್ನು ಹೊಂದಿ ಹದ್ದಿನ ಹಾಗೆ. ನೋಡಿ, ನೀನು ಕುಗ್ಗಿ ಬೆಗ್ಗಿ ನೊಂದು ಕೂತ್ಕೊಳ್ಳೋದು ದೇವ್ರ ಚಿತ್ತ ಅಲ್ಲ, ನೀನು ಹಾರೋದೇ ದೇವ್ರ ಚಿತ್ತ. ಕೈ ನನಗೆ ಬೇಡ, ಕೈ ಯೇಸುವಿಗೆ ತಟ್ಟಿದ್ರೆ. ಲಾಸ್ಟ್ ಚಾನ್ಸ್ ಹೇಳುತ್ತದೆ, ಹತ್ತಿಗೆ ಬರುವಂತ ಯವ್ವನ ದೇವ್ರ ಬರಮಾಡುವಂತೆ. ನೋಡಿ, ನಾನು ನಂಬ್ತೇನೆ, ವಾಕ್ಯವನ್ನು ನಂಬೋರು ಯಾರು ಇದ್ದೀರಾ ಇಲ್ಲಿ? ಅಬ್ರಹಾಮನಿಗೆ ಸಾರಾಳಿಗೆ ತನ್ನ ಯವ್ವನವನ್ನು ಬಲ ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ಎಷ್ಟು ರಾಮನೆಂಬುದಾಗಿ ಹೇಳ್ತೀರಿ. ನನಗೆ ವಯಸ್ಸಾಯ್ತು, ಇಲ್ಲ ಮುಗೀತಂತ ಹೇಳೋರು ನಿಲ್ಲಿಸ್ಬಿಡೋಣ ಇವತ್ತಿನಿಂದ. ಅದು ವಾಕ್ಯ ಪ್ರಕಾರ ಅಲ್ಲ. ವಾಕ್ಯ ಏನ್ ಹೇಳ್ತದೆ? ತಿರುಗಿ ನಿನಗೆ ಯೌವನವನ್ನು ಬರಮಾಡು. ಎಷ್ಟು ಆಮೇನೆಂಬುದಾಗಿ ಹೇಳಿ. ಮೂರನೇ ಸ್ಟ್ಯಾನ್ಸ್ ಹಾಕು. ಇಲ್ಲಿ ಹೇಳ್ತದೆ, ವೈರಿಗಳ ಎದುರಿನಲ್ಲಿ ಮೂರನೇದು ಲಾಸ್ಟ್ ಸ್ಟ್ಯಾನ್ಸ್ ಹೇಳ್ತದೆ, ಪ್ರೀತಿ ಕೃಪೆಗಳೆಂಬ ಕಿರೀಟ ನಮ್ಮ ಮೇಲೆ ದೇವರು ತೋರಿಸಿದ್ದಾನೆ. ಶ್ರೇಷ್ಠ ವರಗಳು, ನಮ್ಮೊಳಗೆ ವರಗಳು ಇದೆ, ಅದು ಶ್ರೇಷ್ಠವಾದಂತ ಬೈಬಲ್ ಹೇಳ್ತದೆ. ನನ್ನ ಆಸೆ ಪೂರೈಸಿದೆ ಎಂಬುದು ಹೇಳ್ತದೆ. ಹದ್ದಿಗೆ ಬರುವಂತೆ ಯವನವನ್ನು ದಯಪಾಲಿಸಿ. ಹಾಡೋಣ ಈ ಸ್ಟ್ಯಾನ್ಸ್. ಓಕೆ. ಪ್ರೀತಿ ಕೃಪೆಗಳೆಂಬ ಹಾಡಿ ಕಿರೀಟ ತೋಡಿಸಿರುವೆ, ಶ್ರೇಷ್ಠ ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವೆ. ಪ್ರೀತಿ ಕೃಪೆಗಳೆಂಬ ಆಮೆನ್. ಶ್ರೇಷ್ಠ ಶ್ರೇಷ್ಠ ವರಗಳಿಂದ ನನ್ನ ಆಸೆ ರೆಡಿ ಹೇಳಿ ನೋಡೋಣ. ಅತಿಗೆ ಬರುವಂತೆ ಯಪ್ಪನ ಬರಮಾಡುವ, ಹೇಳಿ ಅತಿಗೆ ಬರುವಂತೆ ಯಪ್ಪನ ಬರಮಾಡುವ, ಯಪ್ಪನ ಬರ. ಶಬ್ದವಾಗಿ ಹಾಡಿ ನೋಡೋಣ. ದೇವರು ಹಾಡ್ತಾ ಇರುವಾಗಲೇ ಒಂದು ದೇವರ ಶಕ್ತಿ ನಿಮ್ಮನ್ನು ಮುಟ್ಟುತ್ತಾ ಇದೆ. ದೇವರು ದೇವರು ನನಗೆ ಆಶ್ರಯ. ಚೆನ್ನಾಗಿ ಹಾಡಿ ನೋಡೋಣ. ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಭೂಮಿ ಅಳಿದರು ನನಗೆ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಹಲ್ಲೆಲೂಯ. ಸ್ವಲ್ಪ ಜೋರಾಗಿ ಹೇಳಬೇಕು. ಹಲ್ಲೆಲೂಯ ಹಲ್ಲೆಲೂಯ. ಬೈಬಲ್ ಹೇಳ್ತಾ ಇದೆ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ನಿನಗೆ ಭಯ ಇರಬಾರ್ದು. ಅಲ್ಲಿ ಕಳವಳ ಯುದ್ಧ ಈಗ ನಡೀತಾ ಇದ್ರು ಕೂಡ ನಿನ್ನ ಮನಸ್ಸಲ್ಲಿ ಗ್ರಹಿಕೆಗೆ ಮೀರುವ ಸಮಾಧಾನ ಇರ್ತದೆ ಅಲ್ಲ, ಅದೇ ಸಾಕು ನಿನಗೆ. ಒಂದು ಆಮೇಲೆ ಹೇಳ್ರಿ ನೋಡೋಣ. ಬೈಬಲ್ ಹೇಳುತ್ತದೆ, ಏನೇ ಆಗ್ಲಿ ಏನೇ ಹೋಗ್ಲಿ ನೀನ್ ಮಾತ್ರ ಸಾಕ್ಷಿಯಾಗಿ ದೃಢವಾಗಿರ್ತೀಯಂತೆ. ಎಷ್ಟು ಆಮೇಲೆ ಎಂಬುದಾಗಿ ಹೇಳ್ತೀಯ. ಹಲ್ಲೆಲೂಯ. ಬೈಬಲ್ ಹೇಳುತ್ತದೆ, ನಾವು ಹಲ್ಲೆಲೂಯ ದೇವರಿಗೆ ಮಹಿಮೆ ಪಡಿಸುವಾಗ ದೇವರಿಗೆ ಘನ ಆಗುತ್ತದೆ.
ಎಷ್ಟು ಘನಪಡಿಸಕ್ಕೆ ರೆಡಿ ಆಗಿದ್ದೀರ. ರೇನಾಡ್ ಬಾಂಕಿ ಅವ್ರು ಹೇಳ್ತಾರೆ ನೋಡ್ರಿ, ಅವ್ರು ಒಂದು ಹಾಲೆಲೂಯ ಅಂದ್ರೆ 1000 ದೆವ್ವಗಳು ಕೀರ್ಚ್ ಓಡ್ತಾವೆ. ಜೋರಾಗಿ ನೀವು ಹಂಗೆ ಹೇಳ್ರಿ ನೋಡೋಣ ಈಗ ಹಾಲೆಲೂಯ. ಕೆಲವ್ರು ಹೇಳ್ತಾನೆ ಇಲ್ಲ, ದೆವ್ವ ಓಡಿಸ್ಬೇಕಂದ್ರೆ ಹೇಳ್ರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಇರ್ಬೇಕಂದ್ರೆ ಹಾಗೆ ಸುಮ್ಮನೆ. ಇನ್ನೊಂದ್ಸರಿ ಜೋರಾಗಿ. ಒಬ್ಬ ಕಟ್ಟಡ ಕಾರ್ಮಿಕ ನಮ್ಮ ರೂಮ್ ಅವಾಗ ಕಟ್ತಾ ಇದ್ರು, ಒಬ್ಬ ಹುಡುಗ ಏನ್ ಮಾಡ್ದ, ಮೇಸ್ತ್ರಿ ಏನ್ ಮಾಡ್ತಿದ್ದಾನ, ಹಾಲೆಲೂಯ ಅನ್ನೋದು ಟೀಕೆ ಮಾಡ್ತಾ ಇದ್ದಂತೆ. ಅವ್ರ ಊರಲ್ಲಿ ಒಂದು ಚರ್ಚ್ ಇತ್ತಂತೆ. ದಿನಗಳಾದ ನಂತರ ದೇವರು ಅವನನ್ನೇ ಮುಟ್ಟಿ ಈಗ ಹಾಲೆಲೂಯ ಹೇಳ್ತಾನೆ. ಅವನ್ ಕಟ್ಟಡ ಕೆಲಸ ಇಲ್ಲಿ ಮಾಡ್ತಿದ್ದ, ನಮ್ಮ ರೂಮ್ ಕಟ್ಟಬೇಕಾದ್ರೆ. ದೇವರಿಗೆ ಟೀಕೆ ಮಾಡೋರೇ ದೇವರಿಗೆ ಮೊದಲನೇ ಟಾರ್ಗೆಟ್ ಅವ್ರನ್ನ ಹಿಡಿಯಕ್ಕೆ. ಒಂದು ಆಮೇಲೆ ಹೇಳ್ರಿ ನೋಡಲ್ಲ. ಓಕೆ, ಈಗ ಇದು ಒಂದು ಹೊಸ ಹಾಡು, ನನ್ನ ಜೊತೆಗೆ ನೀವು ಸೇರಿ ಹಾಡ್ರಿ. ಓಕೆ, ನಾನು ಒಂದ್ಸರಿ ಹೇಳ್ತೇನೆ, ನೀವು ಒಂದ್ಸರಿ ಹೇಳ್ರಿ. ನೋಡಿ, ಹಲ್ಲೇ ಹಲ್ಲೇಲೂಯಾ, ಹಲ್ಲೇ ಹಲ್ಲೇಲೂಯಾ ಹೇಳಿ ನೋಡೋಣ. ಹಲ್ಲೇ ಸ್ವಲ್ಪ ಹೋಗುತ್ತೆ, ಒಂದೇ ಬಾರ ಸ್ಪೀಡಲ್ಲಿ ಹೇಳಬೇಕು. ಸ್ವಲ್ಪ ಫಾಸ್ಟ್ ಆಗಿ ಹೇಳುವಾಗ ಫಾಸ್ಟ್ ಆಗಿ ಬಿಡುಗಡೆ ನಡೀತದೆ. ಓಕೆ, ಹಾಡನ ಹಲ್ಲೇ ಹಲ್ಲೇ. ವೆರಿ ಗುಡ್, ಗೊತ್ತಾಯ್ತಾ? ಜೋರಾಗಿ ಹಾಡ್ಬೇಕೀಗ. ಓಕೆ, ಈ ಹಾಡು ಹೇಳ್ತದೆ, ಶ್ರೇಷ್ಠ ಕೃಪೆ, ಒಳ್ಳೆ ಕೃಪೆ, ಜಾರದಂತೆ ಕಾಯುವ ಶುದ್ಧ ಕೃಪೆ, ಅಗ್ನಿಯಲ್ಲಿ ಸುಡದಂತೆ ಕಾಪಾಡೋ ಕೃಪೆ, ನೀರಿನಲ್ಲಿ ಮುಳುಗದಂತೆ ತಾಳುವ ಕೃಪೆ ಅಂತೆ. ಆಮೇಲೆ ಹೇಳ್ರಿ ನೋಡೋಣ. ವಾಕ್ಯನೇ ಹಾಡಾಗಿ ಹಾಡ್ಬೇಕೀಗ. ಎಷ್ಟು ಹಾಡಾಡಕ್ಕೆ ರೆಡಿ ಆಗಿದ್ದೀರಾ? ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತದೆ, ನಿನ್ ಕೃಪೆಯೇ ನನ್ನ ಬೆಂಬಲವು ಹೇಳಿ. ನಿನ್ ಕೃಪೆಯೇ ನನ್ನ ಬೆಂಬಲ, ನಿನ್ ಕೃಪೆಯೇ ಮಾರ್ಗದರ್ಶನವು, ನಿನ್ ಕೃಪೆ ಮಾರ್ಗ. ಓಕೆ, ಅರ್ಥ ಆಯ್ತಾ? ಓಕೆ, ನಾವು ಒಂದ್ಸಲಿ ಸೇರಿ ಹಾಡುವಾಗ ನೀವು ಕ್ಯಾಚ್ ಮಾಡ್ಬಿಡ್ತೀರಾ. ಓಕೆ ಓಕೆ, ರೆಡಿ, ಹಾಡು ಸ್ಟಾರ್ಟ್. ಎಲ್ಲರ ಕೈಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಪಡಿಸೋಣ. ಶ್ರೇಷ್ಠ ಕೃಪೆ, ಒಳ್ಳೆಯ ಕೃಪೆ, ಜಾರದಂತೆ ಕಾಯುವ ಶುದ್ಧ ಕೃಪೆ, ಅಗ್ನಿಯಲ್ಲಿ ಸುಡದಂತೆ ಕಾಪಾಡೋ ಕೃಪೆ, ನೀರಿನಲ್ಲಿ ಮುಳುಗದಂತೆ ತಾಳುವ ಕೃಪೆ. ಹಾಡಿ ನೋಡ. ಶ್ರೇಷ್ಠ ಕೃಪೆ, ಒಳ್ಳೆಯ ಕೃಪೆ, ಜಾರದಂತೆ ಕಾಯುವ ಶುದ್ಧ ಕೃಪೆ, ಅಗ್ನಿಯಲ್ಲಿ ಸುಡದಂತ ಕಾಪಾಡೋ ಕೃಪೆ, ನೀರಿನಲ್ಲಿ ಹೇಳಿ. ನಿನ್ ಕೃಪೆ ನನ್ನ ಬೆಂಬಲವು, ನಿನ್ ಕೃಪೆ ಮಾರ್ಗದರ್ಶನವು ಹೇಳಿ. ಕೃಪೆ ನನ್ನ ಬೆಂಬಲವು, ಕೃಪೆ ಮಾರ್ಗದರ್ಶನ. ಓ ಅಲ್ಲೇ ಹಲ್ಲೇಲೂಯಾ, ಅಲ್ಲೇ ಸ್ವರಗಳೇ ಅಲ್ಲೇ. ಕೆಲವರು ಆತ್ಮದಲ್ಲಿ ಹಾಡ್ತಾ ಇದ್ದೀರಾ, ಇನ್ನು ಕೆಲವರು ಆ ಕಡೆ ಈ ಕಡೆ ನೋಡಿ ಮಾಂಸದಲ್ಲಿ ಇದ್ದೀರಾ. ಎಲ್ಲ ಬರಬೇಕು. ದೀಕ್ಷಾ ಸ್ನಾನ ಹೊಂದವರು ನೀವೆಲ್ಲ ಆತ್ಮದಲ್ಲಿ ಬರಬೇಕಲ್ಲ. ಇನ್ನು ಕೆಲವರು ಶರೀರದಲ್ಲಿ ಇದ್ದೀರಾ, ನಿಮಗೆ ಶರೀರದಲ್ಲಿ ಇರೋದು ಗೊತ್ತು, ಆತ್ಮದಲ್ಲಿ ಇರೋದು ಗೊತ್ತಿಲ್ಲ, ಇನ್ನು ಕಲ್ತಿಲ್ಲ. ಆದ್ರೆ ಕಲಿಬೇಕು. ಯೇಸುಸ್ವಾಮಿ ಬರೋಕಿನ ಮುಂಚೆ ಆತ್ಮದಲ್ಲಿರೋರು ಮೇಲೆ ಚಲಿಸಲ್ಪಡ್ತಾರಂತೆ. ಒಂದು ಆಮೇಲೆ ಹೇಳ್ರಿ ಗಟ್ಟಿಯಾಗೆ. ಓಕೆ, ನೀವು ಹೇಳ್ರಿ ಜೋರಾಗೆ. ಹಲ್ಲೇಲೂಯ ಜೋರಾಗಿ ಹೇಳೋಣ. 1 2 3 ಹಲ್ಲೇ ಹಲ್ಲೇಲೂಯಾ. ಇನ್ನೊಂದ್ಸರಿ ಅಲ್ಲೇ ಹಲ್ಲೇಲೂಯಾ, ಅಲ್ಲೇ. ಎಲ್ಲರೂ ಸೇರಿ ಅಲ್ಲೇ ಅಲ್ಲೇ. ಎಲ್ಲರೂ ಸ್ವಲ್ಪ ಖುಷಿಯಿಂದ ನೋಡಿ. ಶಾಸ್ತ್ರ ಹೇಳ್ತದೆ, ಅಗ್ನಿಯ ಮಧ್ಯದಲ್ಲಿ ಸುಟ್ಟು ಬೂದಿ ಆಗದಂತೆ ಕೃಪೆಯು ಕಾಪಾಡಿತು. ಆಮೇನ್. ಕೂದಲು ಕರಗದಂತೆ, ಆ ಧೂಮ ನನ್ನ ಮುಟ್ಟದಂತೆ ಕೃಪೆಯು ಕಾಪಾಡಿತು. ಎಷ್ಟು ಆಮೇಲೆ ಎಂಬುದಾಗಿ ಹೇಳ್ತೀರ. ಅಗ್ನಿಯ ಶೋಧನೆ ಬಂದಿದೆಯಾ ನಿಮಗೆ? ಅಗ್ನಿ ಹೋಗಿದೆ, ನೀವು ಬದುಕ್ತಾ ಇದ್ದೀರಿ ಈಗ.
ನಿಮ್ಮ ಕೂದಲು ಸುಟ್ಟು ಬೂದಿ ಮಾಡಕ್ಕೂ ಆಗ್ಲಿಲ್ಲ ಅಂದ್ರೆ ಕೈಯಲ್ಲೇ. ಯಾಕಂದ್ರೆ ಲೋಕದಲ್ಲಿರೋಕ್ಕಿಂತಲೂ ನಿಮ್ಮೊಳಗಿರುವ ದೇವರು. ಓ ಕೆಲವರೆಲ್ಲ ಮಾಂಸದಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ. ಇಷ್ಟ ಹಾಡನ. ಅಗ್ನಿಯ ಮಧ್ಯದಲ್ಲಿ ಸುಟ್ಟು ಬೂದಿಯಾಗದಂತೆ ಕೃಪೆಯು ಕಾಪಾಡಿತು. ಕೂದಲು ಕರ್ಗದಂತೆ ಧೂಮ ನನ್ನ ಮುಟ್ಟದಂತೆ ಕೃಪೆಯು ಕಾಪಾಡಿತು. ಹೇಳಿ ನೋಡೋಣ. ಅಗ್ನಿಯ ಮಧ್ಯದಲ್ಲಿ ಸುಟ್ಟು ಬೂದಿಯಾಗದಂತೆ ಕೃಪೆಯು ಕಾಪಾಡಿತು. ನನ್ನ ಮುಟ್ಟದಂತೆ ಕೃಪೆಯು ಕಾಪಾಡಿತು. ನಿ ಕೃಪೆ ನನ್ನ ಬೆಂಬಲವು, ನಿ ಕೃಪೆ ಮಾರ್ಗದರ್ಶನವು. ಹೇಳಿ, ನಿ ಕೃಪೆ ನನ್ನ. ಇನ್ನೊಂದ್ಸರಿ ನಿ ಕೃಪೆ ನನ್ನ ಬೆಂಬಲವು, ನಿ ಕೃಪೆ ಮಾರ್ಗದರ್ಶನ. ಇನ್ನೊಂದ್ಸರಿ ಹೇಳಿ, ನಿ ಕೃಪೆ ನಿ ಕೃಪೆ. ರೆಡಿ ಆಗಿದ್ದೀರಾ? ಅಲ್ಲೇ ನಂತರ ಕೈ ತಟ್ಟಿ ನೋಡೋಣ. ಅಲ್ಲೇ ಹಲ್ಲೆಲೂಯಾ. ಇನ್ನೊಂದ್ಸರಿ ಅಲ್ಲೇ ಹಲ್ಲೆಲೂಯಾ. ಅಲ್ಲೇ ಓ ಅಲ್ಲೇ ಹಲ್ಲೆಲೂಯಾ. ಅಲ್ಲೇ ಹಲ್ಲೆಲೂಯಾ. ಅಲ್ಲೇ ಹೇಳಿ ನೋಡೋಣ. ಹಲವಾರು ಸಂಕಟ ನುಚ್ಚು ನೂರಾಗಿಸಲು ಕೃಪೆಯು ಕಾಪಾಡಿತು. ಒಟ್ಟಿನ ಸಮಯದಿ ಕುಗ್ಗಿ ಹೋಗದಂತೆ ಕೃಪೆಯು ಕಾಪಾಡಿತು. ಹೇಳಿ ನೋಡೋಣ. ಹಲವಾರು ಸಂಕಟ ನುಚ್ಚು ನೂರಾಗಿಸಲು ಕೃಪೆಯು ಕಾಪಾಡಿತು. ಒತ್ತಡದ ಸಮಯದಿ ಕೃಪೆಯು ಕಾಪಾಡಿತು. ನಿ ಕೃಪೆ ನನ್ನ ಬೆಂಬಲವು, ನಿ ಕೃಪೆ ಮಾರ್ಗದರ್ಶನ. ಹೇಳಿ, ನಿ ಕೃಪೆ ಮಾರ್ಗ. ಇನ್ನೊಂದ್ಸರಿ ಹೇಳಿ, ನೀವಷ್ಟೇ ಹೇಳಿ. ನಿ ಕೃಪೆ ನನ್ನ ಬೆಂಬಲ. ಇನ್ನೊಂದ್ಸರಿ ಎಲ್ಲರೂ. ಅಣ್ಣ, ಅಕ್ಕ, ಹಾಡ. ಓ ಅಲ್ಲೇ ಹಲ್ಲೆಲೂಯಾ. ಇನ್ನೊಂದ್ಸರಿ ಅಲ್ಲೇ ಹಲ್ಲೆಲೂಯಾ. ಓ ಅಲ್ಲೇ ಹಲ್ಲೆಲೂಯಾ. ಆಮೇಲೆ ಹೇಳ್ರಿ ಗಟ್ಟಿಯಾಗಿ. ಈ ಸ್ಟ್ಯಾನ್ಜ ಹೇಳ್ತದೆ, ಎರಡನೇ ಸ್ಟ್ಯಾನ್ಜ. ಹಲವಾರು ಸಂಕಟ ನುಚ್ಚು ನೂರು ಹಾಕಿಸಲು. ನೋಡ್ರಿ, ಚೂರಿ ಮಾಡ್ಬಿಡಲು ಅದು ಬಂದಾಗ್ಲೂ ಕೂಡ ಕೃಪೆ ನನ್ನನ್ನು ಕಾಪಾಡಿದ್ದು. ನೆಕ್ಸ್ಟ್ ಲೈನ್ ಹೇಳ್ತದೆ, ಒತ್ತಡದ ಸಮಯದಲ್ಲಿ. ಒತ್ತಡ ಅಂದ್ರೆ ನಾಲ್ಕು ದಿಕ್ಕಿಂದ ಒತ್ತಡಗಳು, ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅಂತ ಸಮಯದಲ್ಲಿ ಕುಗ್ಗಿನ ಹೋಗದಂತೆ ಕೃಪೆ ನನ್ನನ್ನು ಕಾಪಾಡಿದ್ದು. ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಹಾದು ಬಂದಿದ್ದೀರಂತ ನಾನು ನಂಬ್ತೇನೆ. ಈಗಲೂ ಯಾರಾದ್ರೂ ಇದ್ರೆ ದೇವರ ಕೃಪೆ ನಿಮ್ಮನ್ನು ಬಿಡಿಸ್ಲಿಕ್ಕಿದೆ ಇವತ್ತು. ಕೈ ನನಗೆ ಬೇಡ, ಕೈ ಯೇಸುಗಿದೆ. ಎದ್ದು ನಿಂತು ಅರಿಕೆ ಮಾಡ್ತೀರಾ ಇವತ್ತು? ನಿಮ್ ಸಮಸ್ಯೆನ ಇವತ್ತು ಚೂರ್ ಮಾಡ್ತೀರಾ? ನಿಮ್ಮನ್ನು ಮುರಿಲಿಕ್ಕೆ ಬಂದಿರುವ ಸಮಸ್ಯೆ ನೀವು. ಓ, ಇನ್ನು ನಿದ್ದೆ ಮಾಡ್ತಾ ಎದ್ದಳ್ತಾ ಇದ್ದೀರಾ? ಓ, ಈ ನಿದ್ದೆ ಮಾಡ್ತಾ ಇದ್ದೀರಾ? ಓಕೆ, ವೆರಿ ಗುಡ್. ನೋಡ್ರಿ, ನಾನು ಹೇಳಿದೆ, ನಿಮ್ಮನ್ನು ಮುಳುಗಿಸುವ ಸಮಸ್ಯೆಗೆ ನೀವು ಮುಳುಗಿಸ್ಬೇಕಾದ. ನೀವಂತ ನಿಮ್ಮನ್ನು ಚೂರಿ ಮಾಡುವಂತ ಸಮಸ್ಯೆ ಬಂದಿದ್ರು ಕೂಡ ನೀವದನ್ನು ಓಡಿಸುವ ಒಂದು ಅಧಿಕಾರ ನಿಮ್ಮ ಸ್ತುತಿಯಲ್ಲಿ ದೇವರು ಕೊಟ್ಟಿದ್ದಾನೆ. ಸುಮ್ನೆ ನಿಂತ್ಕೋಬೇಡ್ರಣ, ಏನು ಸಿಗಲ್ಲ. ಕೈ ತಟ್ರಿ, ಅವನ್ ಆಮೇಲೆ ಹೇಳ್ರಣ. ಹಾಲೆಲೂಯ. ಜೋರಾಗ ಆಮೇಲೆ ಹೇಳ್ರಿ ನೋಡೋಣ. ದೇವ್ರು ನನ್ನನ್ನು ಇಲ್ಲಿಂದ 1000 ಪಟ್ಟು ಆಶೀರ್ವದಿಸ್ತಾನನ್ನೋರು ಒಂದು ಆಮೇಲೆ ಹೇಳಿ ನೋಡಿ. ಇಲ್ಲಿವರೆಗೂ ನಡೆಸಿದ ದೇವರು ಇನ್ನು ಮುಂದೆ ನಡೆಸ್ತಾನನ್ನೋರು ಆಮೇಲೆ ಹೇಳಿ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಇಲ್ಲಿವರೆಗೂ ನಡೆಸಿದ ದೇವರು ಮುಂದೆ ನಡೆಸ್ತಾನೆ.
ಹಲ್ಲೆಲೂಯ. ದೇವರು ಎಂದಿಗೂ ಅರ್ಧದಲ್ಲಿ ಕೈ ಬಿಡುವನಲ್ಲ. ಈಸ್ ಅ ಗಾಡ್ ಆಫ್ ಫೇತ್ಫುಲ್. ಆತನು ನಂಬಿಗಸ್ತವುಳ್ಳ ದೇವರಂತ. ಒಂದು ಆಮೇಲೆ ಹೇಳ್ರಿ ಗಟ್ಟಿಯಾಗಿ. ಬಿಡ್ರ ಆಮೇಲೆ ಹೇಳ್ರಿ ಅಪ್ಪ. ಹೇಳ್ರಿ ನೋಡೋಣ. ಹಲವಾರು ಸಂಕಟ ನುಚ್ಚುನೂರಾಗಿಸಲು ಕೃಪೆಯು ಕಾಪಾಡಿತು. ಒತ್ತಡದ ಸಮಯದಿ ಕುಗ್ಗಿ ಹೋಗದಂತೆ ಕೃಪೆಯು ಕಾಪಾಡಿತು. ಹೇಳಿ ನೋಡೋಣ. ಹಲವಾರು ಸಂಕಟ ನುಚ್ಚುನೂರಾಗಿಸಲು ಕೃಪೆಯು ಕಾಪಾಡಿತು. ಕುಗ್ಗಿ ಹೋಗದಂತೆ ನನ್ನ ಕೃಪೆಯು ಕಾಪಾಡಿತು. ನಿನ್ ಕೃಪೆ ನನ್ನ ಬೆಂಬಲವೋ, ನಿ ಕೃಪೆ ಮಾರ್ಗದರ್ಶನ. ಹೇಳಿ ಇನ್ನೊಂದ್ಸರಿ. ನಿ ಕೃಪೆ ನನ್ನ ಬೆಂಬಲವೋ, ನಿ ಕೃಪೆ ಮಾರ್ಗ. ಆರಿಕೆ ಮಾಡಿ. ನಿ ಕೃಪೆ ನಿ ಕೃಪೆ ಮಾರ್ಗದರ್ಶನವು. ಅಲ್ಲೇ ದೇವರಿಗೆ ಹಲ್ಲೆಲೂಯ. ಅಲ್ಲೇ ಬಿಡುಗಡೆ ಶಬ್ದ ಎದ್ದೇಳಲೆ. ಅಲ್ಲೇ ಶ್ರೇಷ್ಠ ಕೃಪೆ, ಒಳ್ಳೆಯ ಕೃಪೆ, ಜಾರದಂತೆ ಕಾಯುವ ಶುದ್ಧ ಕೃಪೆ, ಅಗ್ನಿಯಲ್ಲಿ ಸುಡದಂತೆ ಕಾಪಾಡೋ ಕೃಪೆ, ನೀರಿನಲ್ಲಿ ಮುಳುಗದಂತೆ. ಹೇಳಿ ನೀವು ಹೇಳಿ. ಶ್ರೇಷ್ಠ ಕೃಪೆ, ಒಳ್ಳೆಯ ಕೃಪೆ, ಜಾರದಂತೆ ಕಾಯುವ ಶುದ್ಧ ಕೃಪೆ, ಅಗ್ನಿಯಲ್ಲಿ ನೀರಿನಲ್ಲಿ ಹೇಳಿ. ನಿ ಕೃಪೆ ನನ್ನ ಜೋರಾಗಿ ಹಾಡಮ್ಮ. ಅಣ್ಣ ಹಾಡು. ನನ್ನ ಜೋರಾಗಿ ಇನ್ನೊಂದ್ಸರಿ. ಆರಿಕೆ ಮಾಡೋರಿಗೆ ಅದಾಗಲಿ. ನನ್ನ ಬೆಂಬಲ. ಹೇಳಿ ಮಾರ್ಗ. ಇನ್ನೊಂದ್ಸರಿ. ನಿ ಕೃಪೆ, ಯೋರ್ ಗ್ರೇಸ್ is with me, is standing for me. ಅಲ್ಲೇ ಕೈಗಳ ಮೇಲೆ ತಂದೋಣ. ಅಲ್ಲೇ ಇನ್ನೊಂದ್ಸರಿ. ಅಲ್ಲೇ ನೋಡ್ರಿ, ಇಸ್ರಾಯೇಲ್ ಜನರು ಎರಿಕೋ ಗೋಡೆ ಸುತ್ತು ಏನ್ ಮಾಡಿರ್ಬೇಕು ಅಂದ್ಕೊಂಡಿದ್ದೀರ? ಕುಗ್ಗಿ ಬೆಂದು ನಿಮ್ ತರ ಕೆಲವ್ರ ತರ ಅಲ್ಲಿ ಹಿಂಗೆ ಕೈ ನಿಧಾನಕ್ಕೆ ತಟ್ಟಿರ್ಲಿಲ್ಲ. ಅವರು ಆರ್ಭಟಿಸಿದರು ಅಂತ ಬೈಬಲ್ ಹೇಳತ್ತದ. ನೀವು ಕುಗ್ಗಿ ಬೆಗ್ಗಿ ಇದ್ರೆ ಹಂಗೆ ಇದ್ದು ಹೋಗ್ತೀರಿ. ಹೆಂಗ್ ಬಂದ್ರಿ ಹಂಗೆ ಹೋಗ್ಬಿಡ್ತೀರ. ಇಲ್ಲ, ನನ್ನ ಪರಿಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಆರ್ಭಟಿಸ್ಬೇಕು. ನೀವು ನಿಮ್ ಮುಖದ ಎಕ್ಸ್ಪ್ರೆಷನ್ ಸ್ವಲ್ಪ ಬದಲಾವಣೆ ಆಗ್ಬೇಕೀಗ. ನೀವು ಇಲ್ಲಿ ಬಂದ ಮೇಲೆ ಒಂದು ಬದಲಾವಣೆ ಬರಲೇಬೇಕು. ಒಂದು ಆಮೇಲೆ ಹೇಳ್ರಿ ನೋಡೋಣ. ಬರಲೇಬೇಕು. ಬರ್ತಾ ಇಲ್ಲ ಅಂದ್ರೆ ನೀನ್ ಬಿಟ್ಕೊಳ್ತಾ ಇಲ್ಲ ಅಂತ ಅರ್ಥ. ಒಂದು ಆಮೇಲೆ ಹೇಳ್ರಿ ನೋಡೋಣ. ನಿನ್ ಕೃಪೆ ನನ್ನ ಬೆಂಬಲವೋ, ಮಾರ್ಗದರ್ಶನವು. ಹೇಳಿ. ಇನ್ನೊಂದ್ಸರಿ. ನೀವು ಹಾಡಿ. ನಿನ್ ಕೃಪೆ ನನ್ನ ಬೆಂಬಲವೋ. ಇನ್ನೊಂದ್ಸರಿ ಗಟ್ಟಿಯಾಗಿ. ಕೃಪೆ ಅರಳಿನ ಸೆರೆ. ಅಲ್ಲೇ ಸ್ವಲ್ಪ ಸಂತೋಷವಾಗಿ ದೇವರಿಗೆ ಆರ್ಭಟಿಸೋಣ. ಇನ್ನೊಂದ್ಸರಿ. ಅಲ್ಲೇ
ಕೊಡುವ ದೇವರಿಗೆ ಕೃಪೆ ನನ್ನ ಬೆಂಬಲವೋ, ನಿ ಕೃಪೆ ಮಾರ್ಗದರ್ಶನ. ಅರಿಕೆ ಮಾಡಿ ಎಸ್, ಇನ್ನೊಂದ್ಸರಿ ಹೇಳಿ. ಕೃಪೆ ದೇವರು ಯಾರ ಹತ್ರನ ಮಾತಾಡ್ತಾ ಇದ್ದಾನೆ. ದೇವರ ಕೃಪೆ ನಿನಗೆ ಬೆಂಬಲವಾಗಿ ನಿಂತಿದೆ ಮಗನೇ ಮಗಳೇ. ಕೃಪೆ ಕೃಪೆ ಇನ್ನೊಂದ್ಸರಿ ನಿ ಕೃಪೆ ನನ್ನ ಕೃಪೆ. ಸರಿ ಆಡೆ ಅಲ್ಲೇ ಹಾಲೆಲೂಯಾ ಒಂದು ಜೋರಗಳೇ ಅಲ್ಲೇ ಅಲ್ಲೇ ಹಾಡ 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 ಅಲ್ಲೇ ಅಲ್ಲೇ ಹಾಡ. ಕೈ ತಟ್ಟು ಕೈ ತಟ್ಟು ಅಲ್ಲೇ ಅಲ್ಲೇ ಶಬರದಲ ಬರದಲ ಹೇಳು ಅಲ್ಲೇ ಅಲ್ಲೇ. ಓ ಅಲ್ಲೇ ಅಲ್ಲೇ ಓ ಅಲ್ಲೇ ಅಲ್ಲೇ. ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ಕೈ ಚೆನ್ನಾಗಿ ತಟ್ಟಿ ಹಾಡಿ. ಅರಿಕೆ ಮಾಡಿ ಆಮೆನ್ ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಎಲ್ಲ ವಾಗ್ದಾನಗಳು ಹೌದು ಮತ್ತು ಆಮೆನ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಹೇಳಿ ಆಮೆನ್ ಆಮೆನ್. ಆಮೆನ್ ಅಲ್ಲೇ 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 ಹಲ್ಲೆಲೂಯಾ. ನುಡಿಯುವರ ಬಾಯಲ್ಲಿ ಆಗಲಿ, ಹೇಳುವರ ಬಾಯಲ್ಲಿ ನಡಿಲಿ. ಬಿಡುಗಡೆಗಳು, ಸ್ವಸ್ಥತೆಗಳು, ಆಶ್ಚರ್ಯ ಕಾರ್ಯಗಳು ನಡೆಯಲಿ. ಅಲ್ಲೇ ಓ ಹಲ್ಲೆಲೂಯಾ ಅಲ್ಲೇ 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 ಅಲ್ಲೇ. ಜೋರಾಗಿ ಕೈಗಳನ್ನು ತಟ್ಟೆ ಯೇಸುವಿನ ನಾಮ ಆರ್ಭಟಿಸರೆ. ಹೇಳ್ರಿ ಯೇಸುವೇ. ಇದು ಜೋರಾಗೆ ಹಲ್ಲೆಲೂಯಾ ಹಲ್ಲೆಲೂಯಾ. ಆ ಹೆಸರನ್ನು ಹೇಳುವಾಗ ನರಕ ಕಿರಿಸ್ತದೆ. ಆ ಹೆಸರನ್ನು ಹೇಳುವಾಗ, ಆ ಪ್ರಸನ್ನತೆ ಬರುವಾಗ ಬೆಟ್ಟ ಗುಡ್ಡಗಳು ಮೇಣದಂತೆ ಕರಗಿ ಹೋಗುತ್ತದೆ. ಕೈ ಚೆನ್ನಾಗೆ ನನಗೆ ಬೇಡ ಒಂದು ಆಮೇಲೆ ಹೇಳ್ರಿ ನೋಡೋಣ. ಇದೇ ರೀತಿ ದೇವ ಜನರು ಹಾಡನ್ನು ಹಾಡಿ ಅವರ ಜಯ ಹೊಂದ್ಕೊಂಡ್ರು. ಸೈತಾನನು ಜನರ ಬಾಯನ್ನು, ವಿಶ್ವಾಸಿಗಳ ಬಾಯನ್ನು ಯಾಕೆ ಮುಚ್ತಾನೆ ಗೊತ್ತಾ? ಅವರಿಗೆ ಬಾಯಿ ತೆರೆದ್ರೆ ಬಿಡುಗಡೆ ಸಿಕ್ಬಿಡುತ್ತೋ ಅನ್ನುವ ಒಂದು ಭಯ. ಆದ್ರೆ ನೀವಾಗಿ ಅವನಿಗೆ ಅವಕಾಶ ಕೊಡಬಾರದು. ಜಯ ಬಿಡುಗಡೆ ನಿಮ್ಮ ನಾಲಿಗೆಯಲ್ಲಿ. ಒಂದು ಆಮೇನ್ ಅಂತ ಹೇಳ್ರಿ ನೋಡೋಣ. ಹಲ್ಲೆಲೂಯಾ. ಜಯ ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಎಷ್ಟು ಆಮೇನ್ ಎಂಬುದಾಗಿ ಹೇಳ್ತೀರಿ. ಈ ಮಾರ್ಚ್ ತಿಂಗಳಲ್ಲಿ ಭಯಂಕರ ಕಾರ್ಯಗಳು ನಮ್ಮ ಪಟ್ಟಣದಲ್ಲಿ, ದೇಶದಲ್ಲಿ, ಸಭೆಯಲ್ಲಿ ನಂಬುವರು ಕೈ ತಟ್ಟಿ. ಹಲ್ಲೆಲೂಯಾ. ನಿಮ್ಮ ಜೀವಿತ ಇದ್ದ ರೀತಿ ಕೆಲವರ ಜೀವಿತ ಇರುವುದಿಲ್ಲ. ಈ ವರ್ಷ ಮುಗಿಯೊಳಗಾಗಿ ನಾನು ಹೇಳ್ತೇನೆ, ಪ್ರಾರ್ಥನೆ ಮಾಡೋವರಿಗೆ ಒಂದು ಮೇಲಂತಸ್ತಲ್ಲಿದೆ. ಶಬರಮನಿ ಅಂತಿರುವೆ. ಶ್ರೇಷ್ಠ ಕೃಪೆಗಳಿಂದ, ಶ್ರೇಷ್ಠ ವರಗಳಿಂದ ದೇವರು ನಿಮ್ಮನ್ನು ತುಂಬಿಸುವನಾಗಿದ್ದಾನೆ. ತುಂಬಲ್ಪಡಬೇಕಂದ್ರೆ ದೇವರನ್ನು ನಾವು ಮೊರೆ ಇಡಬೇಕಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವಿನ ಅನುಭವ ಮಾಡ್ತೀರಿ, ದೇವರು ನಮ್ಮನ್ನು ಸುತ್ತಕೊಂಡಿದ್ದಾನಂತ. ವೈರಿ ಸುತ್ತಕೊಂಡಿಲ್ಲ, ನಮಗೆ ದೇವರು ಸುತ್ತಕೊಂಡಿದ್ದಾನೆ. ಕೈ ಚೆನ್ನಾಗಿ ತಟ್ಟಿರಿದೆ. ಹಲ್ಲೆಲೂಯಾ. ಸ್ತುತಿ ಸ್ತೋತ್ರ ಆರಾಧನೆ ಅನ್ನೋದು
ವೈರಿಗೆ ಒಡಕನ್ನು ಉಂಟು ಮಾಡುತ್ತದೆ. ಯೆಹೋಷಾಫಾತನು ಆತನ ಸೈನ್ಯವು ದೇವರಿಗೆ ಸ್ತೋತ್ರ ಮಾಡಿದಾಗ, ಯುದ್ಧ ಭೂಮಿಯಲ್ಲಿ ಯುದ್ಧ ಆಡಬೇಕು, ಆದ್ರೆ ಇವ್ರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಯಲ್ಲಿ, ಆ ಕಣ್ಣೀರಲ್ಲಿ ನೀವು ಕುಗ್ಗಿ ಬೆಂದು ನಿರಾಶೆಯಾಗಿ ಡಿಪ್ರೆಷನ್ಗೆ ಹೋಗ್ಬೇಕು, ಆದ್ರೆ ಅದು ಮಾಡದೆ ನೀವು ಸ್ತುತಿಯನ್ನು ಆಯುಧವನ್ನು ಧರಿಸ್ಕೊಳ್ಸ್ತಿರಲ್ಲ, ಅದು ಸೈತಾನಿಗೆ ಒಡಕನ್ನು ಉಂಟು ಮಾಡುತ್ತೆ. ಎಷ್ಟು ರಾಮೇನ ಮದಾಗ ಹೇಳ್ತಾರೆ, ಕೈಗಳನ್ನು ಎತ್ತುತ್ತಾ ಆತನನ್ನು ಅನುಭವಿಸ್ರಿ. ದೇವರು ಇಲ್ಲಿದ್ದಾನೆ. ಕಣ್ಗಳನ್ನು ಮುಚ್ಚುತ್ತಾ ಆತನನ್ನು ಅನುಭವಿಸ್ರಿ. ಏಸಪ್ಪ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಕಮಾನ್, ಎಲ್ಲರ ಸ್ವರಗಳನ್ನು ಎತ್ತುತ್ತಾ. ನಾನು ಅವಾಗಲೇ ಹೇಳಿದೆ, ಬಾಯಿ ಮುಚ್ಚುವವರಿಗೆ ಬಿಡುಗಡೆ ಸಿಗುವುದಿಲ್ಲ. ಆದ್ರೆ ಯಾರೆಲ್ಲ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡ್ತಾರೋ, ಖಚಿತವಾಗಿ ಬೈಬಲ್ ಹೇಳುವ ಪ್ರಕಾರ ಬಿಡುಗಡೆ ಅವರ ಪಾಲಾಗಿರುತ್ತದೆ. ಪ್ರಿಯರೇ, ಜಸ್ಟ್ ಗ್ಲೋರಿಫೈ ಮಾಡಿ ದೇವರಿಗೆ, ಮಹಿಮೆ ಪಡಿಸ್ರಿ ದೇವರಿಗೆ. ದೇವರ ಪ್ರಸನ್ನತೆ ನಿನ್ನ ಬೆಂಬಲವಾಗಿದೆ. ದೇವರ ಕೃಪೆ ನಿನ್ನ ಮಾರ್ಗದರ್ಶನ ಆಗಿದೆ. ಶದರ ಮಂದಿರೇ, ಓ ವಿ ವರ್ಷಿಪ್ ಯು ಲಾರ್ಡ್. ಹalleluya, hallelujah, hale hale hallelujah. ಶಬಬಬಬಬರ. ಎಸ್, ದೇವರು ಕೆಲವರನ್ನು ಮುಟ್ಟುತ್ತಾ ಇದ್ದಾನೆ. ಕೆಲವರು ಸಂಗಡ ನೂತನ ಒಡಂಬಡಿಕೆ ಮಾಡ್ತಾ ಇದ್ದಾನೆ. He is making a new covenant with you. Oh, we worship you, Lord. ರಬಲದ ರಮನಮ ಶಬ್ದರಮ. ಕೀರ್ತನೆ 23 ಹೇಳುವ ಪ್ರಕಾರ, ಯೆಹೋವನು ನನಗೆ ಕುರುಬನವ್ವ, ನಾನು ಕೊರತೆ ಪಡೆಯನುವ. ಆತನ ಹಸಿರು ಹುಲ್ಲುಗಾವಲಲ್ಲಿ ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುವ ದೇವರಾಗಿದ್ದಾನೆ. ಶದರ ಬಲ ಬರ ಬಲ. ನೀವು ಅಂದುಕೊಳ್ಳ್ರಿ ಪ್ರಿಯರೇ, ನಿಮ್ಮ ಪರಿಸ್ಥಿತಿ ಡ್ರೈ ಆಗಿದ್ರು ಕೂಡ, ಒಣಗಿರುವುದಿದ್ರು ಕೂಡ ಅದು ನಿಜ ಅಲ್ಲ. ವಾಕ್ಯ ಹೇಳುವುದೇ ನಿಜ. ಬೈಬಲ್ ಹೇಳುತ್ತದೆ, ಆತನು ನನ್ನ ಒಳ್ಳೆ ಕುರುಬನು, ನಾನು ಕೊರತೆ ಪಡೆಯನು. ಹಸಿರು ಹುಲ್ಲುಗಾವಲಲ್ಲಿ ನಡೆಸುವ ದೇವರು ಆತನಾಗಿದ್ದಾನೆ. ಆ ಕೈಗಳನ್ನು ಎತ್ತಿರುವಾಗಲೇ ಹೇಳ್ರಿ ನೋಡೋಣ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ. ನನ್ ಕುರುಬನೇ ನನ್ನೇಸುವೆ, ನನಗೇನು. ಅರಿಕೆ ಮಾಡಿ, ನನ್ ಕುರುಬನೇ, ನನ್ ಕುರುಬನೇ, ನನಗೇನು. ನನ್ ಕುರುಬ, ನನಗೇನು. ಹಸಿರು ಹುಲ್ಲುಗಾವಲ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಆಡ್ತೀರಾ? ಹಸಿರು ಹುಲ್ಲು ಶಾಂತವಾದ ನೀರ ಬಳಿ. ಎರಡು ಕೈಗಳನ್ನು ಎತ್ತುತ್ತಾ ಹಾಡಿ ಜೋರಾಗಿ, ನನ್ ಕುರುಬನೇ ನನ್ನೇಸುವೆ, ನನಗೇನು. ಸ್ವರಗಳನ್ನು ಎತ್ತುತ್ತಾ, ನನ್ ಕುರುಬ, ನನಗೇನು ಕೊರತೆ. ಇನ್ನೊಂದ್ಸರಿ, ಒನ್ ಮೋರ್ ಟೈಮ್, ಆರಿಕೆ ಮಾಡಿ, ನನ್ ಕುರುಬ, ಓ ನನ್ ಕುರುಬ, ಓ ನನ್ನೇಸುವೆ, ನನಗೇನು. ನನಗೇನು.
ದೇಶದ ದೇವರು, ನೀನೇ ರಾಜಾದಿರಾಜನು, ನೀನೇ ಕರ್ತಾದಿ ಕರ್ತನು, ನೀನೇ. ಇನ್ನೊಂದ್ಸರಿ ಹೇಳೋ, ನೀನೇ ದೇಶದ ಅರಿಕೆ ಮಾಡಿ. ನೀನೇ ರಾಜಾದಿರಾಜನು, ನೀನೇ ಕರ್ತಾದಿ ಕರ್ತನು, ನೀನೇ. ಆ ಬಲ ಕೈ ಎತ್ತುತ್ತ ನಿನ್ನ ಹಾಗೆ ಯಾರು ಇಲ್ಲ. ಯಾರ ಇದಾರ? ನಿನ್ನ ಅರಿಕೆ ಮಾಡಿ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಇಲ್ಲ. ಇನ್ನೊಂದ್ಸರಿ ನಿನ್ನ ಹಾಗೆ ಎರಡು ಕೈಗಳನ್ನು ಎತ್ತುತ್ತ ದೊಡ್ಡ ಕಾರ್ಯವು ನಡೆಯಬೇಕು, ದೊಡ್ಡ ಕಾರ್ಯವು ನಡೆಯಬೇಕು, ದೊಡ್ಡ ಕಾರ್ಯವು ಆಗಬೇಕು. ಎಲ್ಲಿ ಆರೈಕೆ ಮಾಡಿ. ಒಂದು ವಿಶ್ವಾಸಿ ನಂಬಿಕೆಯಿಂದ ಆರೈಕೆ ಮಾಡುವಾಗ ಅದು ನಡೀತದೆ. ದೊಡ್ಡ ಕಾರ್ಯವು ನಡೆಯಬೇಕು, ದೊಡ್ಡ ಕಾರ್ಯವು. ಹೇಳ್ರಿ, ದೊಡ್ಡ ಸೇವೆಯು ನಡೆಯಬೇಕು, ದೊಡ್ಡ ಸೇವೆಯು. ಆರೈಕೆ ಮಾಡಿ, ದೊಡ್ಡ ಸೇವೆಯು ಆಗಬೇಕು. ಎಲ್ಲಿ ಕಮಾನ್ ದೊಡ್ಡ ಸೇವೆಯೋ, ದೊಡ್ಡ ಸೇವೆಯೋ. ಎಲ್ಲರ ಕೈಗಳನ್ನು ಎತ್ತುತ್ತ ಎಲ್ಲಿ ನಿನ್ನ ಹಾಗೆ ಇಲ್ಲ. ಜೋರಾಗಿ ಹೇಳ್ರಿ, ದೇವರೇ ನೀನ ಹಾಗೆ ಯಾರು ಇಲ್ಲ, ನೀನ ಹಾಗೆ ಯಾರು ಇಲ್ಲ. ಏಸಪ್ಪ ನೀನ ಹಾಗೆ. ದೊಡ್ಡ ಕಾರ್ಯ ನಡಿಬೇಕನ್ನೋರು ಕೈಗಳನ್ನು ಎತ್ತುತ್ತ ಅರಿಕೆ ಮಾಡಿ. ದೊಡ್ಡ ಕಾರ್ಯವು ನಡೆಯಬೇಕು, ದೊಡ್ಡ ಕಾರ್ಯವು ಆಗಬೇಕು. ಹೇಳಿ, ಅರಿಕೆ ಮಾಡಿ. ದೊಡ್ಡ ಸೇವೆಯು ನಡೆಯಲಿರುವುದು, ದೊಡ್ಡ ಸೇವೆಯು ಆಗಲಿರುವುದಿಲ್ಲೇ. ಎಷ್ಟು ನಂಬ್ತಿರ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ. Something big is going to happen. Hallelujah, hallelujah, hallelujah. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟ ದೇವರೇ ಸ್ತೋತ್ರ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ, ನಿನ್ ಪ್ರಾಣವ ಕೊಟ್ಟು ನನ್ನನ್ನು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಯೇಸಯ್ಯ, ನನ್ನ ಯೇಸಯ್ಯ, ಇನ್ನು ನಿನಗಾಗಿ ಪ್ರಾಣವ ಕೊಟ್ಟಿರುವೆ. ಯೇಸಯ್ಯ, ಯೇಸಯ್ಯ, ನನ್ನ ಯೇಸಯ್ಯ, ಇನ್ನು ನಿನಗಾಗಿ ನಾ ಜೀವಿಸುವೆ. ನಡೆಸುವೆ ನೀ ಎಂದೆಂದಿಗೂ, ಕೊನೆವರೆಗೂ ನಡೆಸುವೆ. ಎಲ್ಲರಿಗೆ ನಂಬಿಕೆ ಇದೆ ದೇವರ ಮೇಲೆ. ನಡೆಸುವೆ.
ಹಾಡಿ ನೋಡೋಣ. ಎಂದೇ ಕೊನೆವರೆಗೂ ಕೊನೆವರೆಗೂ ನಡೆಸುವೆ. ಎರಡು ಕೈಗಳನ್ನೆತ್ತುತ್ತಾ ನೀನೇ ಯೆಹೋವಾ ಈರೇ. ಓ ನೀನೇ ಯೆಹೋವಾ ಶಮ್ಮ. ನಾನೊಂದಿಗೆ ಇರುವವನೇ. ನೀನೇ ಯೆಹೋವಾ ಈರೇ. ಯೆಹೋವಾ ಈರೇ. ನನ್ನ ಎಲ್ಲವ ನೋಡಿಕೊಳ್ಳುವಾತನು ನೀನೇ. ಯೆಹೋವಾ ಶಮ್ಮ ಅಂತ ಹೇಳಿ. ನೀನೇ ನಾನೊಂದಿಗೆ ಇರುವವನೇ. ಎರಡು ಕೈಗಳನ್ನು ಎತ್ತುತ್ತಾ ನನ್ನ ಕುರುಬನೇ. ನನಗೇನು ಅದೇ ತರ ಆಗಲಿ ನೀವು ಹೇಳೋ ಪ್ರಕಾರ. ನನ್ನ ಕುರುಬ ನನಗೆ ಅದೇ ತರ ಹೇಳಿ. ನನ್ನ ಕುರುಬನೇ ಯೇಸುವೇ. ನನಗೇನೋ ಎಲ್ಲ ಕೊರತೆ ನೀಗ್ತಾ ಇದೆ. ಎಲ್ಲ ಕೊರತೆ ಯೆಹೋವ ಈರ ತೆಗಿತಾ ಇದ್ದಾನೆ. ಯೆಹೋವ ಈರೆ ಬರುವಾಗ ಕೊರತೆ ಅನ್ನುವುದಕ್ಕೆ ಒಂದು ಜಾಗ ಇರುವುದಿಲ್ಲ. ಯೆಹೋವ ಈರೆ ಸಮೃದ್ಧಿಯಾಗಿ ನಡೆಸುವ ದೇವರು. ಕೊರತೆ ಇಲ್ಲ ಅಂತ ಹೇಳುವರು ಕೈಗಳನ್ನೆತ್ತುತ್ತಾ ದೇವರಿಗೆ ಸ್ತೋತ್ರ ಮಾಡಿ. ಏನೇ ಇದ್ರೂ ಕೂಡ ಅದನ್ನು ಇಲ್ಲದ ಹಾಗೆ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ. ಶದರ ಬಲ ಶಂದರೆ ಬಲನ ಶಂತನ. Oh God, hallelujah. ಯೇಸು ಆತನ ಹೆಸರನ್ನು ಗಣಪಡಿಸುವ ಎಲ್ಲ ಜಾಗದಲ್ಲಿ ಆತನು ಬಂದು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಈ ಬೆಳಗ್ಗೆ ಜನರು ಮನಪೂರ್ವಕವಾಗಿ ದೇವರನ್ನು ಹುಡುಕ್ತಾ ಇದ್ದೀರಾ? ಎಲ್ಲರೂ ಸಹ ಕೈಗಳ ಮೇಲೆ ಎತ್ತುತ್ತಾ ಕೆಲವು ನಿಮಿಷಗಳು ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ, ಅನ್ಯ ಭಾಷೆಯ ಪ್ರಾರ್ಥನೆ ಮಾಡಿ. ರೋಷಥ ರಮನ ಶದಿ ರೇಖಾ ನಬಲನ ಲೇದಿ ರಮನ ಶದರ ಬಲನ ರೇಖಾ ಮಾಲನ ಶತರಬ. ಎಲ್ಲರ ಬಾಯಿಗಳು ತೆರೆದು ಓ ರೇಖಾ ನಬರ ಶತರಬ. ನಿನಗೆ ಗೊತ್ತಿಲ್ಲ ನಿನಗೇನ್ ಬೇಕಂತ, ಆದ್ರೆ ಪರಿಶುದ್ಧಾತ್ಮನಿಗೆ ಗೊತ್ತು. ರೇಖಾ ಮಾನ ಶತ ರಬ ಲನ ಶತೆ ರೆಬೇಕಾಲ ನಂದು ರಬ ರೇದ ರಬ ರಶತೆ ರೆಬೇಕಾಲ ನಂತು ರಬ ರೇತೆ ಕೈ ಮಾನ ಶತೋ ರಬಾಲನ ಶತೆ ರೆಬೇಕಾಲ ನಬ. Hallelujah. ರೇಖಾ ಮಾನ ಶತ ರಬ ಲನ ಶತೆ ರೆಬೇಕೋಲ ನಬ ರಬನ ಶತ ರಬ ಲಿಗಮರ ಶತು ರಬಲನ ರೇದಿ ರಮಾನ ಶತೆ ರೆಬೇಕಾಲ ನಂತರಬ ಓ ರಮನ ಶತೆ ರೆಬೇಕಾಲ ನಂತರಬ. Glory to God, glory to God. ಏಕೆ ಮೇರ ಥಕ ಮಾಲನ ಶತು ರಬ. ಎಲ್ಲ ಕೋಟೆ ಕೊತ್ತಳೆಗಳಲ್ಲಿ ಬೀಳಿಸ್ತಾ ಇದೆ. ರೇಖಾ ನಾಬಾಲ್ ಎದುರಾದ ಇರುವ ಎಲ್ಲ ಬಿರುಗಾಳಿ ಅಡಗಿ ಹೋಗ್ತಾ ಇದೆ. ದೇವರ ಬಲವು ನಿನ್ನ ಪರವಾಗಿ ಕೆಲಸ ಮಾಡ್ತಾ ಇದೆ. ಏಕೆ ಮೇರ ಥೋಕೋ ಮಾಲನ ಶಂದರ ಬಾವ್ಲ ರೇದೇರವರ ಶತೆರೆ ಬೇಕಲ್ಲ ನಬ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಬಿಡುಗಡೆ. ಏಕೆ ಮಾನ ಶತೆರೆ ಬೇಯ
ಗಾಡ್ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ಭೂಮಿ ನಡುಗುತ್ತದೆ. ನಿಮ್ಮ ನಡುಗಿಸುವ ಶಕ್ತಿಯಲ್ಲಿ ಎಲ್ಲ ನಿಮ್ಮ ನೋಡಿ ನಡುಗುತ್ತದೆ ಯೇಸುವಿನ ನಾಮದಲ್ಲಿ. ಏಕೆ ಮಾನ ಶತೆ ರೇಬೇಕಾಲನ touch my tongue O God. ಓ ರೇಖಾನ ಬಾರ ಶತೆ ರೇಬೇಕಾಲನ ಓ ರೇಖಾನ ಬಾಬಾ ಬಾಲನ ಶತರ ಬಾಲನ ಶತೆ ರೇಮಲನ. Oh God, we worship you. Oh, my Savior. Hallelujah. Ramana Shatarama Babalana. Glory to God, glory to God. Hallelujah. Oh Jesus. ತಂದೆಯ ದೇವರೇ, ಈ ಬೆಳೆಗೆ ನಿನ್ನ ಆಲಯಕ್ಕೆ ಬರುವುದಕ್ಕೆ ಸಹಾಯ ಮಾಡಿದ ಸ್ತೋತ್ರ. ಮಾರ್ಚ್ ತಿಂಗಳಿಗಾಗಿ ಸ್ತೋತ್ರ. ಇವತ್ತು ಕರ್ತನೆ ಮೊದಲನೇ ಭಾನುವಾರ ಆರಾಧನೆಗಾಗಿ ಸ್ತೋತ್ರ. ನಾವು ಬದುಕಿ ಉಳಿತಿರುವುದು ನಿನ್ನ ಕೃಪೆ. ನಿನ್ನ ಆರೋಗ್ಯಕ್ಕಾಗಿ, ನಿನ್ನ ಆಶೀರ್ವಾದಕ್ಕಾಗಿ, ಭದ್ರತೆಗಾಗಿ ಸ್ತೋತ್ರ. ಇಲ್ಲಿ ಬಂದಿರುವ ನಮ್ಮೆಲ್ಲರ ಮೇಲೆ ನಿನ್ನ ಹಸ್ತ ಇರುವುದಕ್ಕಾಗಿ ಸ್ತೋತ್ರ. ಈ ಸಭೆಯನ್ನು ನೀನು ಕಾಯ್ದು ಕಾಪಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಇಲ್ಲಿ ಬರ್ತಿರುವರ ನೀನು ಆಶೀರ್ವದಿಸಿ ಗುಣಪಡಿಸಿ ಆಶೀರ್ವದಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಎಷ್ಟೋ ಉಪಕಾರಗಳನ್ನು ಮಾಡಿದೀಯಪ್ಪ. ನಾವು ದಿನವೆಲ್ಲ ನಿನಗೆ ಕುರಿತಂತ ಸ್ತುತಿ ಹೇಳಿದ್ರು ಸಾಲದ ಕರ್ತನೆ. ಅಸಂಖ್ಯವಾದ ಅದ್ಭುತಗಳನ್ನು ಮಾಡಿದಿ. ನಿನಗೆ ವಂದನೆ ಸ್ವಾಮಿ. ಸ್ತೋತ್ರ ಕರ್ತನೆ. ಬಂದಿರುವ ಎಲ್ಲರಿಗಾಗಿ ಸ್ತೋತ್ರ. ಓ, ಈ ಆರಾಧನೆ ಪ್ರಾರಂಭದಿಂದ ಅಂತ್ಯ ತನಕ ನೀನಿದ್ದು ನಡೆಸುವಂತೆ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಆಗಲಿ ಹೋಗಲಿ. ಈ ಸಭೆಗೆ ವಿರೋಧವಾಗಿ ಎದ್ದೇಳುವ ಎಲ್ಲ ಶಕ್ತಿಗಳು ಬಿದ್ದು ಹೋಗಲಿ ಯೇಸುವಿನ ನಾಮದಲ್ಲಿ. ದೇವರ ವಾಕ್ಯವನ್ನು ಕೇಳುವಾಗ ಇರುವ ತಡೆ ನೀಗಿ ಹೋಗಲಿ ಅಪ್ಪ. ಹೇಳುವರೆಗೂ ಮತ್ತು ಕೇಳುವರೆಗೂ ತಡೆ ಉಂಟು